ಕಾವೇರಿ, ಈಗ ನನ್ನ ನಂಬಿಕೆನೇ ನೀನು. ನಿನ್ನ ನಂಬದೆ ಬೇರೆ ಯಾರನ್ನ ನಂಬಲಿ? ಸರ್, ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ಎಲ್ಲದನ್ನು ಸರಿ ಮಾಡ್ತೀನಿ. ಅಮ್ಮ, ಯಾಕೆ ಇಷ್ಟೊಂದು ಅಕ್ಕಿ ನೆನೆ ಹಾಕಿದ್ಯಾ? ಇಡ್ಲಿ ದೋಸೆಗೆ ಅಂದ್ರೆ ಜಾಸ್ತಿ ಆಗಲ್ವಾ? ಉದ್ದಿನ ಬೇಳೆನೂ ಹಾಕಿಲ್ಲ. ಹಾಗಾದ್ರೆ ಇದು ಇಡ್ಲಿಗಲ್ವಾ? ಇಲ್ಲಮ್ಮ. ಮತ್ತ್ಯಾಕೆ? ನಾಳೆ ದೀಪಾವಳಿ ಅಲ್ವೇನೆ, ಅದಕ್ಕೆ ಕಜ್ಜಾಯ ಮಾಡೋಣ ಅಂತ ನೆನೆ ಹಾಕಿದೆ. ಓ, ಇವಾಗ ರುಬ್ಬದಾ? ಇಲ್ಲಮ್ಮ, ಇದನ್ನ ಬಿಸಿಲಲ್ಲಿ ಒಣಗಾಕಿ ಪುಡಿ ಮಾಡಿಸ್ಬೇಕು. ಪುಡಿ ಮಾಡಿರೋ ಹಿಟ್ಟಿಂದ ಪಾಕ ತೆಗಿಬೇಕು. ಆಮೇಲೆ ಎಣ್ಣೆಗೆ ಹಾಕಿ ಕರಿಬೇಕು. ಒಂದ್ ಕೆಲ್ಸ ಮಾಡು, ರೂಮಲ್ಲಿ ನಾನು ಚಾಪಿನ ಒಂದ್ ಬಟ್ಟೆನೂ ಇಟ್ಟಿದ್ದೀನಿ, ಹೋಗಿ ತಗೊಂಡ್ ಬಾ ಹೋಗು. ಸರಿ. ಅಮ್ಮ, ಮೊದ್ಲೇ ನಿನ್ ಮನ್ಸು ಸರಿ ಇಲ್ಲ, ಅಂಥದ್ರಲ್ಲಿ ಇದೆಲ್ಲ ಬೇಕಾ? ಮನ್ಸನ್ ಮಾತನ್ನ ಕೆಲವು ಸಲ ಹೊಟ್ಟೆ ಕೇಳಲ್ಲ ಪೂರ್ಣಿ. ಹಬ್ಬ ಮಾಡದೇ ಇದ್ರು ನಾಲ್ಕು ಕಜ್ಜಾಯ ಬೇಯಿಸ್ತಿಂದ್ರೆ ಎಲ್ರೂ ಖುಷಿಯಾಗಿರ್ತಾರಲ್ವಾ, ಅದಕ್ಕೆ ಮಾಡ್ತಿದ್ದೆ. ಅದು ಅಲ್ದೆ ಆದಿ ಕಾವೇರಿ ವಿಚಾರ ತಗೊಂಡು ನಮ್ಮೇಲ್ ಕೂಗಾಡ್ತಿದ್ದ. ಆದ್ರೆ ಈಗ ಸಮಾಧಾನದಿಂದ ಪ್ರೀತಿ ಕಾಳಜಿ ತೋರಿಸ್ತಿದ್ದಾನೆ. ನಮಗೋಸ್ಕರ ಆಫೀಸಲ್ಲಿ ಅವಮಾನಗಳನ್ನ ಸಹಿಸ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಅವನಿಗೋಸ್ಕರನಾದ್ರೂ ನಾಲ್ಕು ಕಜ್ಜಾಯ ಮಾಡಿದ್ರೆ ಅವನು ತಿಂದು ಖುಷಿ ಪಡ್ತಾನಲ್ವಾ, ಅದಕ್ಕೆ ಮಾಡ್ತಿದ್ದೆ. ಸರಿಮಾ. ಅಮ್ಮ, ಅಯ್ಯೋ ಕಾವೇರಿ, ತಲೆ ಸುತ್ತುತ್ತೆ ಕಣೆ. ಕಾವೇರಿ, ತಲೆ ಸುತ್ತುತ್ತೆ, ನಿಲ್ಸು ಕಾವೇರಿ. ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ ಅಂತ ಹೇಳು. ಗೆಸ್ ಮಾಡಿ ನೋಡೋಣ. ತಲೆ ತಿರ್ಗೋ ತರ ತಿರ್ಗಿಸ್ಬಿಟ್ಟು ಗೆಸ್ ಮಾಡು ಅಂದ್ರೆ ಏನಂತ ಹೇಳಿ? ಏನ್ ವಿಷಯ ಅಂತ ನೀನೇ ಹೇಳು. ಪೂರ್ಣಿ, ನೀನಾದ್ರೂ ಗೆಸ್ ಮಾಡು. ನನಗೂ ಗೊತ್ತಾಗ್ತಿಲ್ಲ. ವಿಷಯ ಏನು ಅಂತ ನೀನೇ ಹೇಳು, ಅದನ್ನ ಕೇಳಿ ನಾವು ಖುಷಿ ಪಡ್ತೀವಿ. ವಿಷಯ ಏನು ಅಂತ ಕೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತೀರಾ. ಅಮ್ಮ, ವಿಶ್ವಾಂಬರ ಗ್ರೂಪ್ ಆಫ್ ಕಂಪನೀಸ್ ಇಂದ ನನಗೆ ಆಫರ್ ಲೆಟರ್ ಬಂದಿದೆ. ಹಬ್ಬ ಮುಗಿದ್ ಮಾರನೇ ದಿನನೇ ಕೆಲ್ಸಕ್ಕೆ ಹೋಗ್ಬೇಕು. ಎಂತ ಸಿಹಿ ಸುದ್ದಿ ತಂದೆ. ಪೂರ್ಣಿ, ಹೋಗಿ ಸಕ್ಕರೆ ತಗೊಂಡ್ ಬಾ. ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಅಂತೂ ನನ್ ಮಗಳು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಲು. ನನ್ ಬಂಗಾರ. ತಗೊಂಡ್ ಬಾ. ಎಲ್ಲಿ ಆ ಮಾಡು. ಅಮ್ಮ, ನೋಡ್ತೀರಿ ಇನ್ ನಮ್ ಜೀವನ ಹೇಗ್ ಬದಲಾಗುತ್ತೆ ಅಂತ. ಪ್ರತಿ ಹಬ್ಬನೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಪ್ರತಿ ಹಬ್ಬಕ್ಕೂ ಹೊಸ ಹೊಸ ಬಟ್ಟೆಗಳನ್ನ ತಗೊಳ್ಳೋಣ. ನೆಕ್ಸ್ಟ್ ದೀಪಾವಳಿ ಅಂತೂ ಇಡೀ ಊರೇ ನೋಡ್ಬೇಕು. ಆ ತರ ಆಚರಣೆ ಮಾಡೋಣ. ವೀಕೆಂಡ್ ಬಂದ್ರೆ ಮೂವಿ, ಶಾಪಿಂಗ್ ಅಂತ ಫುಲ್ ಮಜಾ ಮಾಡೋಣ. ತಿಂಗಳಿಗೊಂದು ಟ್ರಿಪ್ಪಿಗೆ ಹೋಗೋಣ. ಅಮ್ಮ ಅನ್ಕೊಂಡಿರೋ ಪುಣ್ಯ ಕ್ಷೇತ್ರಗಳಿಗೆಲ್ಲ ತೀರ್ಥ ಯಾತ್ರೆ ಹೋಗೋಣ. ಏನಂತ್ಯ ಅಮ್ಮ? ಆಯ್ತು ಕಂದ, ಹಾಗೆ ಮಾಡೋಣ. ಕಾವೇರಿ, ಕೂಸ್ ಹುಟ್ಟಕ್ಕಿಂತ ಮುಂಚೆ ಕುಲಾವಿ ಹೊಲ್ಸಿದ್ರು ಅನ್ನೋ ಹಾಗಾಯ್ತು ನಿನ್ ಕತೆ. ಇನ್ನೂ ಕೆಲ್ಸಕ್ಕೆ ಹೋಗಿಲ್ಲ, ಆಗ್ಲೇ ಇಷ್ಟೊಂದು ಕನ್ಸ್ ಕಾಣ್ತಿದ್ಯಲ್ಲ. ಕೆಲ್ಸಕ್ಕೆ ಹೋಗಿ ಸಂಬಳ ತಗೊಂಡ್ ಬಂದ್ಮೇಲೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ಇವಾಗ ಆಫರ್ ಲೆಟರ್ ಕೈಯಲ್ಲಿ ಇಟ್ಕೊಂಡು ಹಾರಾಡ್ಬೇಡ. ಈಗ ಸಿಂಪಲ್ ಆಗಿ ಹಬ್ಬ ಮಾಡೋಣ. ಬಂದು ಮನೆ ಕೆಲ್ಸದಲ್ಲಿ ಸಹಾಯ ಮಾಡು. ಏನಕ್ಕ ನೀನು ದೊಡ್ಡೋಳಾಗಿ ನೀನು ಅಮ್ಮ ಇರ್ಬೇಕಿದ್ರೆ ಇನ್ನು ಚಿಕ್ಕ ಮಗು ನಾನು. ನನ್ನ ಹತ್ರ ಮನೆ ಕೆಲ್ಸ ಎಲ್ಲ ಮಾಡಿಸ್ತೀರಾ? ನೀನು ಚಿಕ್ಕ ಮಗುನಾ? ಮದ್ವೆ ಆಗಿದ್ರೆ ಇಷ್ಟೊತ್ತಿಗೆ 2 ಮಕ್ಳು ತಾಯಿ ಆಗಿರ್ತಿದ್ದೆ. ಇಷ್ಟೊತ್ತಿಗೆ 2 ಮಕ್ಳು ತಾಯಿ ಆಗ್ಬೇಕಾಗಿರೋದು ನೀನು, ನಾನಲ್ಲ. ಹೇಳಮ್ಮ.
ಅಯ್ಯೋ ನಿಮ್ಮಿಬ್ರ ಮಧ್ಯೆ ನಾನ್ ಬರಲ್ಲ. ಅಕ್ಕ ತಂಗಿಬ್ರು ಏನಾದ್ರೂ ಮಾಡ್ಕೊಳ್ಳಿ. ಅಮ್ಮ ಒಂದ್ ಕೆಲ್ಸನೂ ಮಾಡಲ್ಲ, ಬರೀ ಕತೆ ಹೊಡ್ಕೊಂಡ್ ತಿರ್ಗಾಡ್ತಿರ್ತಾಳೆ. ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕಾ? ಅವಳಿಗೂ ಹೇಳಮ್ಮ. ಹೌದು, ದೊಡ್ಡೋಳು ಅನ್ನಿಸ್ಕೊಂಡ್ಮೇಲೆ ನೀನೇ ಮಾಡ್ಬೇಕು. ನೀನೇನ್ ಬೇಜಾರ್ ಮಾಡ್ಕೋಬಿಡಮ್ಮ. ನೆಕ್ಸ್ಟ್ ಮಂತ್ ಇಂದ ನಿನ್ ಕೆಲ್ಸಕ್ಕೆ ಒಳ್ಳೆ ಬಹುಮಾನನೇ ಕೊಡ್ತೀನಿ. ಬಹುಮಾನ ಬೇಕು ಅಂದ್ರೆ ಎಲ್ಲ ಕೆಲ್ಸನೂ ನೀನೇ ಮಾಡ್ಬೇಕು. ಏನು ನನಗ್ ಬಹುಮಾನ ಕೊಡ್ತೀಯ? ಅಲ್ಲ ಪುಳಿ, ಅಮ್ಮ, ಅಯ್ಯೋ ಅಮ್ಮ, ಬಂದೆ ನಿನ್ಗೆ. ಅಮ್ಮ, ಇಷ್ಟೊತ್ತು ನಗ್ತಿದ್ದೆ, ನಾನ್ ಕೇಳಿದ ತಕ್ಷಣ ಸುಮ್ನಾಗ್ಬಿಟ್ಟಿಯಲ್ಲ. ನಿನ್ ಮುಖದಲ್ಲಿ ನಗು ನೋಡಿ ಎಷ್ಟ್ ದಿನ ಆಗೋಗಿತ್ತು. ಇವತ್ ನೀನ್ ಏನಕ್ ನಗ್ತಿದ್ಯಾ ಅಂತ ನನಗ್ ಗೊತ್ತಾಗ್ಬೇಕು. ಏನ್ ಹೇಳು? ಹೇಳೋ ತನಕ ನಾನ್ ಬಿಡಲ್ಲ. ಹೇಳಮ್ಮ. ಏನಿಲ್ಲ ಪೂರ್ಣಿ, ಹೋದ ವರ್ಷ ಇದೇ ಜಾಗದಲ್ಲಿ ಕಾವೇರಿ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡ್ ಬಂದು ಖುಷಿ ಆಗಿದ್ಲು. ಆಗ ನೀನ್ ಅವಳಿಗೆ ಈ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು ಅಂತ ಹೇಳ್ದೆ. ಆಗ ಅವಳು ಇಲ್ಲ ನೀನೇ ಮಾಡು, ನಾನ್ ನಿನಗೆ ಬಹುಮಾನ ಕೊಡ್ತೀನಿ ಅಂತ ಅಂದ್ಲು. ಆಗ ನೀನ್ ಅವಳನ್ನ ಅಟ್ಟಿಸ್ಕೊಂಡು ಹೋದಿಯಲ್ಲ, ಅದೆಲ್ಲ ನೆನ್ಪಾಯ್ತು. ಅದಕ್ಕೆ ನಗು ಬಂತು. ಹೇಳ್ದಂಗೆ ಒಳ್ಳೆ ಬಹುಮಾನನೇ ಕೊಟ್ಲಲ್ಲಮ್ಮ ಅವಳು, ಅದಕ್ಕೆ ಖುಷಿ ಪಡ್ಬೇಕು. ಮೂವಿ, ಟ್ರಿಪ್ಪು, ತೀರ್ಥಯಾತ್ರೆ ಅಂತೆಲ್ಲ ಹೇಳಿ ಇವತ್ತು ನಾವು ಮನೆಯಿಂದ ಹೊರಗಡೆ ಬರ್ದೇ ಇರೋ ಹಾಗೆ ಮಾಡಿ ಅವಳು ನಮ್ಮ ಜೀವನದಲ್ಲಿ ಬರ್ದೇ ಇರೋ ಹಾಗೆ ಲಾಂಗ್ ಟ್ರಿಪ್ ಹೋಗ್ಬಿಟ್ಲು. ನೆನ್ಪಲ್ ದುಃಖ ಕೊಟ್ಟು ವಾಸ್ತವದಲ್ಲಿ ಸಂತೋಷ ಕೊಡೋರು ನಮ್ಮ ಜೀವನದಲ್ಲಿ ಇದ್ದಾಗ ಆ ದುಃಖನೂ ಸಂತೋಷ ಆಗಿ ಬದಲಾಯಿಸ್ಕೋಬಹುದು. ಆದ್ರೆ ನೆನ್ಪಲ್ ಸಂತೋಷ ಕೊಟ್ಟು ವಾಸ್ತವದಲ್ಲಿ ದುಃಖ ಕೊಡೋರ್ನ ನಾವ್ ಯಾವತ್ತೂ ನೆನ್ಸ್ಕೋಬಾರ್ದು ಅಮ್ಮ. ಅದ್ರಿಂದ ನಮ್ ದುಃಖ ನೋವೇ ಜಾಸ್ತಿ ಆಗೋದು. ಒಂದ್ ದೀಪಾವಳಿ ಅಂತರದಲ್ಲಿ ನಮ್ ಜೀವನನೇ ಎಷ್ಟು ಬದಲಾಯಿಸ್ಬಿಟ್ಲಮ್ಮ. ಇಂಥ ಬದಲಾವಣೆ ಅಲ್ಲಮ್ಮ ನಾನು ಬಯಸಿದ್ದು. ಸಂತೋಷ ಸಂಭ್ರಮದಿಂದ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬನ ಆಚರಿಸ್ಬೇಕು ಅಂತ ನಾನು ಬಯಸಿದ್ದೆ. ಅದಕ್ಕೋಸ್ಕರನೇ ನಾನು ದುಡಿತಾ ಇದ್ದಿದ್ದು. ಆದ್ರೆ ಇದು ಮಾಡಿದ ಮೋಸದಿಂದ ನನ್ನ ಕನಸುಗಳಿಗೆಲ್ಲ ಬೆಂಕಿ ಹಚ್ಚಿದಂಗಾಗೋಯ್ತು. ಇದಕ್ಕೆಲ್ಲ ಕಾರಣ ಅವನೇ.